ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮುಗಿದು ಭಾರತ ಚಾಂಪಿಯನ್ ಆಗಿ ಎಲ್ಲ ಟೀಮ್ಗಳು ತಮ್ಮ ನೆಕ್ಸ್ಟ್ ಶೆಡ್ಯೂಲ್ಗೆ ರೆಡಿ ಆಗ್ತಾ ಇವೆ. ಆದರೆ ಪಾಕಿಸ್ತಾನ ಮಾತ್ರ ಆ ಕಡೆ ನಗೋಕ್ಕೂ ಆಗದೆ ಈ ಕಡೆ ಅಳೋಕ್ಕೂ ಆಗದೆ ಅಡಕತ್ತರಿಯಲ್ಲಿ ಸಿಗಾಕೊಂಡಿದೆ. ಕೈಯಲ್ಲಿ ಕಾಸಿಲ್ಲದೆ ಆಟಗಾರರ ಸಂಬಳಕ್ಕೆ ಕತ್ತರಿ ಹಾಕೋಕೊಟ್ಟಿದೆ. ಅವನತಿಯತ್ತ ಸಾಕ್ತಾ ಇರುವಂತಹ ಪಾಕಿಸ್ತಾನ ಕ್ರಿಕೆಟ್ ದುಸ್ಥಿತಿಯ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಸಿಸಿ ಟ್ರೋಫಿ ಟೂರ್ನಿ ಆಯೋಜನೆ ಮಾಡಿದ್ದಕ್ಕೆ ಸಂಭ್ರಮಿಸಬೇಕು ಅಥವಾ ಆಗಿರುವಂತ ನಷ್ಟವನ್ನ ಹೆಂಗಪ್ಪ ಸರಿ ಮಾಡೋದು ಅಂತ ಕೊರಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ. ಮೊದಲೇ ಹಣಕಾಸಿನ ವಿಚಾರದಲ್ಲಿ ದಿವಾಳಿಯಾಗಿದ್ದಂಥ ಪಾಕಿಸ್ತಾನ ಐಸಿಸಿ ಟೂರ್ನಿಗಾಗಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿತ್ತು. ಆದರೆ ಟೂರ್ನಿ ಆಯೋಜನೆಯಿಂದ ಲಾಭಕ್ಕಿಂತ ನಷ್ಟವೇ ಆಗಿದೆ. ಆ ನಷ್ಟವನ್ನ ಭರಿಸೋಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿದೆ. ಆಟಗಾರರಿಗೆ ನೀಡುವ ವೇತನ ಕಡಿತಕ್ಕೆ ಮುಂದಾದ ಪಿಸಿಬಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮೊದಲೇ ಸೊರಗಿ ಹೋಗಿತ್ತು. ಅಟ್ಲೀಸ್ಟ್ ಐಸಿಸಿ ಟೂರ್ನಿ ಆಯೋಜನೆ ಮಾಡಿದ್ರೆ ಒಂದಷ್ಟು ಹಣ ಬರುತ್ತೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಬಟ್ ಪಾಕಿಸ್ತಾನ ತಂಡದ ಕಳಪೆ ಪ್ರದರ್ಶನ ಹಾಗೆ ಪ್ರೇಕ್ಷಕರು ಮೈದಾನಗಳತ್ತ ಮುಖ ಮಾಡದೇ ಇದ್ದದ್ದು ಪಿಸಿಬಿಗೆ ದೊಡ್ಡ ಲಾಸ್ ಆಗುವಂತೆ ಮಾಡಿದೆ. ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂತ ಪಿಸಿಬಿ ದೇಶಿ ಕ್ರಿಕೆಟಿಗರ ವೇತನವನ್ನ ಕಡಿತಗೊಳಿಸೋಕೆ ಮುಂದಾಗಿದೆ. ಮುಂಬರುವ ರಾಷ್ಟ್ರೀಯ T20 ಟೂರ್ನಿಯಲ್ಲಿ ಪಾಲ್ಗೊಳ್ಳುವಂತ ಆಟಗಾರರು ಪ್ರತಿ ಪಂದ್ಯಕ್ಕೆ 1 ಲಕ್ಷವನ್ನ ಪಡಿತಾ ಇದ್ರು. ಆದ್ರೆ ಆ 1 ಲಕ್ಷದ ಬದಲಿಗೆ ಕೇವಲ 10,000 ರೂಪಾಯಿ ವೇತನವನ್ನು ಪಡೆಯಲಿದ್ದಾರೆ. ಇನ್ನು ಮೀಸಲು ಆಟಗಾರರಿಗೆ ಕೇವಲ 5,000 ರೂಪಾಯಿ ಮಾತ್ರ ಸಿಗಲಿದೆ. ಮೊದಲೆಲ್ಲ 5 ಸ್ಟಾರ್ ಹೋಟೆಲ್ಗಳನ್ನ ಸ್ಟೇ ಆಗ್ತಾ ಇದ್ದಂತ ಆಟಗಾರರು ಇನ್ಮುಂದೆ ಸಾಮಾನ್ಯ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡಬೇಕಾಗುತ್ತೆ. ಹೀಗೆ ವಾಸ್ತವ್ಯದಲ್ಲೂ ಕೂಡ ಹಣವನ್ನ ಉಳಿಸೋಕೆ ಪಿಸಿಬಿ ಪ್ಲಾನ್ ಮಾಡಿದೆ. ಹಾಗೆ ಆಟಗಾರರ ದುಬಾರಿ ವಿಮಾನ ಸಂಚಾರಕ್ಕೂ ಕೂಡ ಕಡಿವಾಣ ಹಾಕಲಿದೆ. ಗಾಯದ ಮೇಲೆ ಬರೆ ಎಳೆದ ಐಸಿಸಿ ಟೂರ್ನಿ. ಆರ್ಥಿಕ ಸಂಕಷ್ಟದ ನಡುವೆಯೂ ಪ್ರತಿಷ್ಠಿತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೈ ಸುಟ್ಕೊಂಡಿದೆ. ಭಾರತ ತಂಡ ಪಾಕಿಸ್ತಾನ ಪ್ರವಾಸ ಮಾಡೋಕೆ ನಿರಾಕರಿಸಿದ್ರಿಂದ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಆಯಿತು. ಸಾವಿರಾರು ರೂಪಾಯಿ ಕೋಟಿ ಖರ್ಚು ಮಾಡಿ ಸ್ಟೇಡಿಯಂ ಅಭಿವೃದ್ಧಿಗಳನ್ನ ಪಡಿಸಲಾಗಿತ್ತು. ಹೀಗಿದ್ರೂ ಪಾಕ್ ತಂಡ ಗ್ರೂಪ್ ಹಂತದಲ್ಲೇ ಹೊರಬಿದ್ದಿತ್ತು. ಪಾಕಿಸ್ತಾನ 1996ರ ಬಳಿಕ ಅಂದ್ರೆ 29 ವರ್ಷಗಳಲ್ಲಿ ಮೊದಲ ಬಾರಿಗೆ ಐಸಿಸಿ ಟೂರ್ನಿಗೆ ಆತಿಥ್ಯವನ್ನು ವಹಿಸಿಕೊಂಡಿತ್ತು. ಆದರೆ ಅಲ್ಲಿನ ಪ್ರೇಕ್ಷಕರಿಂದ ಪಂದ್ಯಗಳಿಗೆ ಸೂಕ್ತವಾದಂಥ ಬೆಂಬಲ ಸಿಗಲಿಲ್ಲ. ಬಹುತೇಕ ಪಂದ್ಯಗಳಲ್ಲಿ ಕ್ರೀಡಾಂಗಣಗಳು ಖಾಲಿಯಾಗಿದ್ವು. ಪಾಕಿಸ್ತಾನದ ಪಂದ್ಯಕ್ಕೂ ಕೂಡ ಜನ ಆಸಕ್ತಿಯನ್ನು ತೋರಿಸಲೇ ಇಲ್ಲ. ಹಾಲಿ ಚಾಂಪಿಯನ್ ಪಟ್ಟದೊಂದಿಗೆ ಟೂರ್ನಿಗೆ ಕಾಲಿಟ್ಟಿದ್ದಂಥ ಪಾಕಿಸ್ತಾನ ಲೀಗ್ ಹಂತದಲ್ಲಿ 1 ಪಂದ್ಯವನ್ನ ಗೆಲ್ಲದೆ ಹೊರಬಿದ್ದು ತೀವ್ರ ಮುಖಭಂಗ ಅನುಭವಿಸಿತು. ಅದರ ಜೊತೆಗೆ ಭಾರತದ ಪಂದ್ಯಗಳು ಹಾಗೆ 1 ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ಎಲ್ಲ ಕೂಡ ದುಬೈನಲ್ಲೇ ನಡೆದವು. ಈ ಎಲ್ಲಾ ಕಾರಣಗಳಿಂದಾಗಿ ಟೂರ್ನಿ ಆಯೋಜನೆ ಮಾಡಿದ್ರಿಂದ ಪಾಕಿಸ್ತಾನಕ್ಕೆ ಲಾಭವೇನೂ ಆಗಲಿಲ್ಲ. ಇದೇ ಈಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಪಾಕ್ ಕ್ರಿಕೆಟ್ ಐಸಿಯುನಲ್ಲಿದೆ ಎಂದು ವ್ಯಂಗ್ಯ. ಇತ್ತೀಚಿನ ವರ್ಷಗಳಲ್ಲಿ ತೀರಾ ಕಳಪೆ ಪ್ರದರ್ಶನ ನೀಡುತ್ತಿರುವಂತಹ ಪಾಕಿಸ್ತಾನದ ಆಟಗಾರರ ವಿರುದ್ಧ ಪಾಕಿಸ್ತಾನದ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ವ್ಯಂಗ್ಯವಾಡಿದ್ದಾರೆ. ಪಾಕ್ ಕ್ರಿಕೆಟ್ ಈಗ ಐಸಿಯುನಲ್ಲಿದೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಅಲ್ಲದೆ ಕಳೆದ T20 ವಿಶ್ವಕಪ್ನಿಂದ ಫ್ಲಾಪ್ ಶೋ ತೋರಿಸ್ತಿರುವಂತ ಶದಾಬ್ ಖಾನ್ ರನ್ನ ಇತ್ತೀಚೆಗೆ ಮರಳಿ ತಂಡಕ್ಕೆ ಸೇರಿಸಿ ಉಪನಾಯಕನ ಪಟ್ಟವನ್ನು ಕೂಡ ನೀಡಲಾಗಿದೆ. ಈ ಬಗ್ಗೆ ಕಿಡಿಕಾರಿರುವಂತ ಅಫ್ರಿದಿ, ಯಾವ ಕಾರಣಕ್ಕೆ ಶದಾಬ್ ರನ್ನ ಮತ್ತೆ ತಂಡಕ್ಕೆ ಸೇರಿಸಿಕೊಂಡಿದ್ದೀರಿ? ದೇಶಿ ಕ್ರಿಕೆಟ್ನಲ್ಲಿ ಅವರ ಪ್ರದರ್ಶನವನ್ನು ನೋಡಿದ್ದೀರಾ? ನಾವು ತಂಡಕ್ಕೆ ಸರ್ಜರಿ ಬಗ್ಗೆ ಮಾತನಾಡ್ತೇವೆ, ಆದರೆ ನಮ್ಮ ಕೆಟ್ಟ ನಿರ್ಧಾರಗಳಿಂದಾಗಿ ಪಾಕ್ ತಂಡ ಐಸಿಯುನಲ್ಲಿದೆ ಎಂದಿದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಕ್ರೇಜ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಇದೆ. ಪಿಸಿಬಿ ಬಳಿ ವೇತನಕ್ಕೂ ದುಡ್ಡಿಲ್ಲದೆ ಆಟಗಾರರಿಗೆ ಚಿಲ್ಲರೆ ಸಂಬಳ ಕೊಡೋಕೆ ಹೊರಟಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಪಾಕ್ ಕ್ರಿಕೆಟ್ನ ಅವನತಿ ದೂರ ಇಲ್ಲ ಅನಿಸ್ತಾ ಇದೆ. ನಮಸ್ಕಾರ.